ನಾನ್ ಬಿಡಲ್ಲ ಅಕ್ಕ. ಆದ್ರೆ ನೀನ್ ತಪ್ಪು ತೀರ್ಮಾನ ತಗೊಳಲ್ಲ ಅಂತ ನನಗ್ ಮಾತು ಕೊಡು. ಮೊದ್ಲು 2 ವಾರದೊಳಗೆ ನನ್ನ ಅಭಿನ ನೋಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ನೀನ್ ಮೊದ್ಲು ನಂಗೆ ಮಾತು ಕೊಡು. ಸರಿ ಅಕ್ಕ, ನಾನು ಆದಷ್ಟು ಬೇಗ ಅಭಿನ ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರ್ತೀನಿ. ಸರಿ ಕಣೆ, ನಾನು ಮಾತು ಕೊಡ್ತೀನಿ. ನಾನು ನಂಬಿಕೆಯಿಂದ ನಿನಗಾಗಿ ಕಾಯ್ತಿರ್ತೀನಿ ಪರಿ. ನೀನ್ ಮತ್ತೆ ಬರೋವರೆಗೂ ಅಂತ ಯಾವ ತೀರ್ಮಾನನೂ ಮಾಡಲ್ಲ. ಬೇಡ್ಕೊಳ್ತೀನಮ್ಮ. ನನ್ನ ವಯಸ್ಸಲ್ಲಿ ದೊಡ್ಡವಳು ಅಂತಾನು ನೋಡ್ದೆ ನಿನ್ ಕಾಲಿಗೆ ಬೀಳ್ತೀನಮ್ಮ. ನನ್ನ ಮಗಳು ಬಾಳ ಕಾಪಾಡಮ್ಮ. ಏನಮ್ಮ ಹೀಗ್ ಮಾತಾಡ್ತಿದ್ಯಾ? ನಿನ್ ಹತ್ರ ಕೇಳೋಕೆ ಕಷ್ಟ ಆಗ್ತಿದೆ. ಪಾಪ ನೀನು ಈ ಇಡೀ ಕುಟುಂಬದ ಭಾರನ ನಿನ್ನೊಬ್ಬಳ ಹೆಗಲ ಮೇಲೆ ಹೊತ್ತಿದೀಯ. ಆದ್ರೂ ನಿನ್ನ ನಂಬೋದ್ ಬಿಟ್ಟು ನನ್ಗೆ ಸಭ್ಯಕ್ಕೆ ಬೇರೆ ದಾರಿನೇ ಕಾಣ್ತಿಲ್ಲ. 2 ವಾರದೊಳಗೆ ಒಂದೊಳ್ಳೆ ಸುದ್ದಿ ತಗೊಂಡು ಬೇಗ ಬಂದ್ಬಿಡಮ್ಮ. ಅಮ್ಮ ಪರಿ, ನಾವು ನಿನ್ನಿಂದ ಆಗತ್ತೆ ಅಂತ ನಿನ್ನ ತುಂಬ ನಂಬಿದೀವಮ್ಮ. ಅದು ನಿನ್ನಿಂದ ಒಂದ್ ವೇಳೆ ಆಗದೆ ಇದ್ರೆ ನಮ್ಮ ಇಡೀ ಕುಟುಂಬ ಉಸಿರುಗಟ್ಟಿ ಸತ್ತು ಹೋಗುತ್ತೆ ಕಣಮ್ಮ. ಅಜ್ಜಿ, ಏನಜ್ಜಿ, ನನ್ನ ಹೋರಾಟ ಎಲ್ಲ ತಿಳಿದು ನೀನ್ ಹೀಗೆ ಮಾತಾಡ್ತಿದ್ಯಾ? ಇವಳು ನೇಣು ಹಾಕೊಳಕ್ ಕೊಟ್ಟೋದ್ಲು. ನಾನಿದ್ದೀನಿ ಅಂತ ಹೇಳಿದ್ರು ಧೈರ್ಯವಾಗಿರಲ್ಲ ಕಣಮ್ಮ. ಅದಕ್ಕೆ ಮನ್ಸಿಗೆ ತುಂಬಾ ಕಳವಳ ಆಗಿ ಏನೇನೋ ಮಾತಾಡ್ತಿದ್ದೀನಿ ಕಣಮ್ಮ. ನೀ 3 ಜನ ತಲೆ ಕೆಡಿಸ್ಕೋಬೇಡಿ. ಈ ಭೂಮಿ ತಲೆ ಕೆಳಗ್ ಮಾಡಿದ್ರು ಸರಿ. ಅಭಿನ ನಾನ್ ನೋಡ್ತೀನಿ, ಇಲ್ಲಿ ಕರ್ಕೊಂಡ್ ಬರ್ತೀನಿ. ನಿಮ್ಮಿಬ್ರನ್ನು ಒಂದ್ ಮಾಡಿ ಈ ಮದ್ವೆನ ಮಾಡಿಸ್ತೀನಿ. ಇದು ಸತ್ಯ ಅಜ್ಜಿ. ನಾನು ಸಂಬಂಧ ಮಾತಾಡೋದಕ್ಕೆ ಬಂದಿರೋದು. ನಾನು ನನ್ನ ಮಗನಿಗೆ ನಿಮ್ಮ ಪರಿನ ಕೇಳೋದಕ್ಕೆ ಬಂದಿದ್ದೀನಿ. ಅರ್ಜುನ್ ಎಲ್ಲಿ ರಾಮು? ಅವನೇನೋ ಅರ್ಜೆಂಟಾಗಿ ಆಫೀಸ್ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾನಕ್ಕ. ಅಭಿ ತಿಂದ ಅದಕ್ಕೆ ಮಾತ್ರೆ ತಿನ್ನ. ತಿಂದ ಅಕ್ಕ, ನಾನೇ ಕೊಡ್ತೀನಿ. ಕರೆಕ್ಟಾಗಿ ತಗೊಂತಿದ್ದಾನೆ. ರಾಮು, ಅಕ್ಕ, US ಟ್ಯಾಕ್ಸ್ ಹಾಕಿರೋದ್ರಿಂದ ಈ ಆಟೋಮೊಬೈಲ್ ಶೇರ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಳಿದು ಹೋಗಿದೆ. ಯಾಕಿನ್ನು ಈ ಸುಮಿ ಕಂಪನಿ ಶೇರ್ಸ್ ಇಟ್ಕೊಂಡಿದ್ಯಾ? ಅದೆಲ್ಲ ಒಂದೇ ಸಲ ಮಾರ್ಬಿಟ್ಟು RM ಕಂಪನಿ ಶೇರ್ಸ್ ಇಮಿಡಿಯೇಟ್ ಆಗಿ ತಗೋ. ಇವತ್ತೇ ಮಾಡ್ತೀನಿ ಅಕ್ಕ. ಅಮ್ಮ, 1 ನಿಮಿಷ. ಆ RM ಕಂಪ್ನಿ ಶೇರ್ ವ್ಯಾಲ್ಯೂ ಇಳಿತಾನೆ ಇದೆ. ಆ ಕಂಪ್ನಿ ಸ್ಟೇಟ್ಮೆಂಟ್ ಚೆಕ್ ಮಾಡಿ, ನಿಮಗೆ ತಿಳಿಯುತ್ತೆ. ನೋಡು, ಸ್ಟೇಟ್ಮೆಂಟ್ ಎಲ್ಲ ಇಲ್ಲೇ ಇದೆ ಕಣೋ. ಅವ್ರ ಶೇರ್ಸ್ ಎಲ್ಲ ಚೆನ್ನಾಗೇ ಇದೆಯಲ್ಲ. ಅಮ್ಮ, ಅದು ಹೋದ ತಿಂಗಳು ಸ್ಟೇಟ್ಮೆಂಟ್ ಅಮ್ಮ. ನಾ ಹೇಳ್ತಿರೋದು ಈ ತಿಂಗಳದು. US ಟ್ಯಾಕ್ಸ್ ಪಾಲಿಸಿಯಿಂದ ಆ RM ಆಟೋಮೊಬೈಲ್ ಕಂಪ್ನಿಗೆ ದೊಡ್ಡ ಹೊಡೆತ ಬಿದ್ದು ತುಂಬ ಲಾಸ್ ಆಗಿದೆ. ಆದರೆ ಸುಮಿ ಕಂಪ್ನಿ ಆಟೋ ಆಕ್ಸಿಲರಿ ಕಂಪ್ನಿ ಅಮ್ಮ. ಅಂದರೆ ಅವರು ಆಟೋ ಸ್ಪೇರ್ ಪಾರ್ಟ್ಸ್ ಮಾಡೋ ಕಂಪ್ನಿ. ಸೊ ಆ ಕಂಪ್ನಿಗೆ ಲಾಭನೇ. ಹಾಗಾಗಿ ಸುಮಿ ಕಂಪ್ನಿ ಶೇರ್ಸ್ನ ಈಗ ಮಾರಬಾರ್ದಮ್ಮ, ಇನ್ನು ತಗೋಬೇಕು. ಅದೇ ಹೊತ್ತಿಗೆ RM ಕಂಪ್ನಿ ಶೇರ್ಸ್ನ ತಗೊಳ್ಬಾರ್ದು, ಅದನ್ನ ಮಾರಬೇಕು. ಏನೋ ಇದು?
ಅಭಿ ಹೇಳೋದಕ್ಕೂ ನೀನ್ ಹೇಳೋದಕ್ಕೂ ಸಂಬಂಧನೇ ಇಲ್ಲ. ಅಕ್ಕ ಆಫೀಸಲ್ಲಿ ಕೊಟ್ಟಿದ್ದನ್ನ ಚೆಕ್ ಮಾಡದೆ ಹಾಗೆ ನಿನಗೆ ಕೊಟ್ಬಿಟ್ಟೆ ಅಕ್ಕ. ಸಾರಿ. ಇಡಿಯಟ್. ಒಂದು ಕೆಲ್ಸನೂ ನೆಟ್ಟಗ್ ಮಾಡಕ್ ಬರಲ್ಲ. ಅಭಿ ಬಂದು ನಿಜ ಹೇಳ್ದೇ ಇದ್ದಿದ್ರೆ ನಾವ್ ಎಷ್ಟು ದೊಡ್ಡ ತಪ್ಪು ಮಾಡಿ ನಷ್ಟ ಅನುಭವಿಸ್ತಿದ್ವಿ. ಒಂದು ಕೆಲ್ಸನ ಸರಿಯಾಗಿ ಮಾಡಕ್ ಬಂದ್ರೆ ಮಾಡು, ಇಲ್ಲ ಅಂದ್ರೆ ಬಿಟ್ಬಿಡು. ನನ್ ಜೀವ ತೆಗಿಬೇಡ. ಅಕ್ಕ ಅಕ್ಕ ನಾನು ಆಫೀಸಿಗೆ ಹೋಗ್ತಿದ್ದೀನಿ. ಎಲ್ಲಾ ಸ್ಟೇಟ್ಮೆಂಟು ಅಪ್ಡೇಟ್ ಮಾಡ್ಬಿಟ್ಟು ಅದನ್ನ ಇಮೇಲ್ ಮಾಡಿ ಆಮೇಲೆ ಬಾ. ಸರಿ ಅಕ್ಕ. ಅದಕ್ಕೆ ಕಾಫಿ ಅದಕ್ಕೆ ಅದನ್ನ ನಿನ್ ಗಂಡನ್ ಕೊಡು, ನಿದ್ದೆಯಿಂದ ಎಚ್ಚರ ಆಗ್ಲಿ. ಅಕ್ಕ ದೇವಿ ಮನ್ಸು ಹೊಡ್ತೋಗಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ಲು. ಕಷ್ಟಪಟ್ಟು ಅವಳ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡೆ ಅಪ್ಪ. ಅವಳ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಮುಂದೆ ನೀನು ಏನು ಮಾಡಬೇಕು ಅಂತಿದೀಯಾ? ಮೊದಲು ಸರೋಜಾ ದೇವಿನ ಮೀಟ್ ಮಾಡಿ ಅವ್ರ ಮನೆಗೆ ಹೋಗ್ಬೇಕು. ಅಲ್ಲಿಗೆ ಹೋಗೋ ನೆಪದಲ್ಲಿ ಹೇಗಾದ್ರೂ ಮಾಡಿ ಅಭಿನ ನೋಡಿ ಅವ್ರ ಹತ್ರ ಮಾತಾಡ್ಬೇಕು. ಅವ್ರ ಪರಿಸ್ಥಿತಿ ಏನು ಅಂತ ನನಗ್ ಸರಿಯಾಗಿ ಗೊತ್ತಿಲ್ಲಪ್ಪ. ಅದ್ ಹೇಗಾದ್ರೂ ಮಾಡಿ ತಿಳ್ಕೋಬೇಕು. ನನ್ನ ಅಕ್ಕ ಜೀವಂತವಾಗಿರೋದು, ಅವ್ರ ಮಗು ಅಕ್ಕನ ಹೊಟ್ಟೆಲಿ ಬೆಳೀತಿರೋದು ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಆವಾಗ್ಲೇ ಅಭಿ ಪರಿಸ್ಥಿತಿ ಏನು ಅಂತ ಗೊತ್ತಾಗೋದು. ಆಮೇಲೆ ಹೇಗಾದ್ರೂ ಮಾಡಿ ಅಭಿನ ಊರಿಗೆ ಕರ್ಕೊಂಡು ಹೋಗಿ ಅಕ್ಕನ್ಗೂ ಅವ್ರಿಗೂ ಮದ್ವೆ ಮಾಡಿಸ್ಬೇಕು. ನಾನು ಅಭಿನ ಕರ್ಕೊಂಡು ಊರಿಗೆ ಬರ್ತೀನಂತ ದೇವಿ ಹತ್ರ ಪ್ರಾಮಿಸ್ ಮಾಡಿದ್ದೀನಪ್ಪ. ಏನಮ್ಮ, ಅದು ತುಂಬಾ ರಿಸ್ಕ್ ಅಲ್ವಾ? ನನಗೆ ಬೇರೆ ದಾರಿ ಇಲ್ಲಪ್ಪ. ತುಂಬಾ ಟೈಮು ಇಲ್ಲ. ನನಗೆ ಕೆಲಸ ಹೇಗಾದ್ರೂ ಮಾಡಿ ನನ್ನ ಜೀವ ಕೊಟ್ಟಾದ್ರೂ ಮುಗಿಸ್ಲೇಬೇಕಪ್ಪ. ನಿನ್ನ ಕಷ್ಟ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಪರಿ. ಆದ್ರೆ ಇನ್ನೊಂದು ಕಡೆ ಸರೋಜಾದೇವಿ ಬಗ್ಗೆನೂ ನಾವು ಯೋಚಿಸ್ಬೇಕಮ್ಮ. ಅವಳು ಈ ಮನೆಗೆ ಬಂದಿದ್ದಾಗ ಕೂಡ ನಿನಗೆ ಮದುವೆಯಲ್ಲಿ ಯಾವ ಇಂಟ್ರೆಸ್ಟು ಇಲ್ಲ ಅಂತ ಅವಳ ಮುಖಕ್ಕೆ ಹೊಡೆದಂಗೆ ಹೇಳಿ ಕಳಿಸ್ಬಿಟ್ಟೆ. ಸರೋಜಾದೇವಿ ಇನ್ನೂ ಆ ಅವಮಾನನ ಮರ್ತಿರೋದಿಲ್ಲ. ಅದನ್ನೇ ನೆನೆಸ್ಕೊಂಡು ಒಳಗೊಳಗೆ ಕೆಂಡದ ಥರ ಕುದೀತಿರ್ತಾಳೆ. ನಿನ್ನ ಮೇಲಿನ ಸೇಡ್ಗಾಗಿ ಕಾಯ್ತಾ ಇರ್ತಾಳೆ. ಇಷ್ಟೊತ್ತು ಏನಾದರೂ ಪ್ಲಾನೂ ಮಾಡಿರ್ತಾಳೆ. ಯಾಕಂದ್ರೆ ಅವಳ ಕ್ಯಾರೆಕ್ಟರೇ ಹಾಗೆ. ನನಗೂ ಅದು ಗೊತ್ತಪ್ಪ. ಏನಮ್ಮ, ಹೀಗೆಲ್ಲ ಇರುವಾಗ ನೀನು ಅವಳ ಮನೆಗೆ ಹೋಗೋದನ್ನ ಅವಳು ಇಷ್ಟಪಡ್ತಾಳೋ ಇಲ್ವೋ, ನಿನ್ನ ಮನೆ ಒಳಗೆ ಕರಿತಾಳೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ನಾವು ಹಾಗೆ ಅಂದ್ಕೊಂಡ್ರು ಎದುರಾಳಿ ಬಲ ನಮಗೆ ಗೊತ್ತಿಲ್ಲ. ನಾವೇ ಮುಟ್ಟಾಳ್ರು ಅಂತ ಅರ್ಥ. ಅವಳ ರಿಯಾಕ್ಷನ್ ಬಗ್ಗೆ ಯೋಚಿಸೋಕೆ ನನಗೆ ಟೈಮ್ ಇಲ್ಲಪ್ಪ. ನಾನು ಹೋಗ್ತಿರೋದು ಅಭಿಗೋಸ್ಕರ, ಸರೋಜಾ ದೇವಿಗೋಸ್ಕರ ಅಲ್ಲ. ಹಾಗಾಗಿ ಅವಳು ನನಗೆ ಎಷ್ಟು ಇನ್ಸಲ್ಟ್ ಮಾಡಿದ್ರು ಅದನ್ನ ಹೊಟ್ಟೆಗೆ ಹಾಕೊಳ್ಳೋ ಮೈಂಡ್ ಸೆಟ್ ಇಂದಾನೆ ಹೋಗ್ತಿದ್ದೀನಿ. ಹೇಗಾದ್ರೂ ಮಾಡಿ ಅವ್ರ ಮನೆಯವ್ರನ್ನ ಸಮಾಧಾನ ಮಾಡ್ತೀನಪ್ಪ. ಇದು ಬೇಕಾ ಪರಿ? ಅವಳ ಗಾಯದ ಮೇಲೆ ಬರ ಎಳೆಯೋ ಹಾಗಿದೆ ಇದು. ನಾನು ಸುಮ್ಮನಿರಲ್ಲ ಅಪ್ಪ. ಬೇಟೆ ಆಡೋದ್ರಲ್ಲಿ 2 ಬಗೆ ಇದೆ. ಒಂದು ಹುಲಿ ಬಂದು ನಮ್ಮನ್ನ ಹೊಡೆದು ತಿನ್ನೋ ತನಕ ಕಾಯ್ತಾ ಇರೋದು, ಇಲ್ಲ ಧೈರ್ಯವಾಗಿ ಹುಲಿ ಗುಹೆ ಒಳಗಡೆ ಹೋಗಿ ಅದನ್ನ ಎದುರಿಸೋದು.